ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಹಸಿ ಬಟಾಣಿ ಉಪಯೋಗಿಸ್ಕೊಂಡು ಕಚೋರಿನ ಮಾಡೋಣ. ಕಚೋರಿ ಒಳಗಡೆ ಫಿಲ್ ಮಾಡೋದಕ್ಕೆ ನಾವು ಹಸಿ ಬಟಾಣಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದರಿಂದ ಮಾಡೋಣ. ನಾನು ಇದಕ್ಕೆ ಆಲೂಗೆಡ್ಡೆಯನ್ನು ಉಪಯೋಗಿಸ್ತಾ ಇಲ್ಲ, ಕೇವಲ ಹಸಿ ಬಟಾಣಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ಈ ಸಮಯದಲ್ಲಿ ಈಗ 1-2-3 ತಿಂಗಳು ಇದು ಯಥೇಚ್ಛವಾಗಿ ಬರೋದ್ರಿಂದ ಇದರಲ್ಲಿ ಸಾಧ್ಯವಾಗುವಂಥ ಅಡುಗೆಗಳನ್ನು ಮಾಡೋಣ ಅಂತ. ಜನರಲ್ಲಾಗಿ ಕಚೋರಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಐಟಮ್ಸು, ಟೀ ಕಾಫಿ ಟೈಮ್ಗೆ ಮತ್ತು ಮಕ್ಕಳಿಗೂ ಕೂಡ ಆರಾಮಿಸಿ ತಿಂತಾರೆ. ಅದರಿಂದ ನಾವು ಈಗ ಹಸಿ ಬಟಾಣಿನ ಉಪಯೋಗಿಸ್ಕೊಂಡು ಕಚೋರಿನ ಮಾಡೋಣ. ಮೊದಲಿಗೆ ನಾವು ಈಗ ಹಸಿ ಬಟಾಣಿ ಇದೆಯಲ್ಲ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಜಾರ್ಗೆ ಹಾಕೋಣ. ಮತ್ತು ಸ್ವಲ್ಪ ಹಸಿ ಶುಂಠಿ ಟೇಸ್ಟ್ಗೆ, ಮತ್ತು ಒಂದು 4 ಬೆಳ್ಳುಳ್ಳಿ, ಮತ್ತು ಹಸಿಮೆಣಸಿನಕಾಯಿ ಒಂದು ಸಾಕು ಖಾರಕ್ಕೆ. ಇದು ಖಾರ ಏನು ಯಥೇಚ್ಛವಾಗಿರೋಂಥದ್ದೇನು ಬೇಡ. ಈಗ ಇಷ್ಟನ್ನು ಕೂಡ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ಈ ರೀತಿ ತರ್ತರಿಯಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀವಿ. ಈಗ ಕಚೋರಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಕಲಸಿ ಇಡೋಣ. ಈಗ ನಾನು 1 ಬೌಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾರೆ. ನಾನು ಮೈದಾ ಹಿಟ್ಟಿನ ಬದಲಾಗಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನಷ್ಟು ರವೆನ ಬಳಸ್ತಾಯಿದ್ದೀನಿ. ರವೆ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡೋಣ. ಮತ್ತು ಸ್ವಲ್ಪ ಉಪ್ಪು ಲೈಟಾಗಿ ಹಾಕೋಣ. ಮತ್ತು ಸ್ವಲ್ಪ ಅಜ್ವೈನ್ ಹಾಕೋಣ. ಮತ್ತು ನಾವು ಎಣ್ಣೆಯಲ್ಲಿ ಬೇಯಿಸುವಂಥ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ಅಜ್ವೈನ್ ಹಾಕೋಣ. ಇದನ್ನು ಸ್ವಲ್ಪ ಈ ರೀತಿ ಕೈಲಿ ಈ ಥರ ಉಜ್ಜಿ ಕ್ರ್ಯಾಶ್ ಮಾಡಿ ಹಾಕಿದ್ರೆ ಅದರದ್ದು ಎನೆನ್ಸ್ ಆಗುತ್ತೆ ಸ್ಮೆಲ್ಲು. ಉಪ್ಪು ಮತ್ತು ಅಜ್ವೈನ್ ಹಾಕಿದೆ, ಮತ್ತು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕಿದ್ದೀವಿ. ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋಣ. ಈಗ 2 ಸ್ಪೂನ್ ಎಣ್ಣೆನೂ ಕೂಡ ಹಾಕಿದ್ದೀನಿ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕಿ ಕಲಸೋಣ. ಚಪಾತಿ ಹಿಟ್ಟಿನಂತೆ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನಂತೆ ನಾವು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಈ ರೀತಿ ಕಲಸಿಟ್ಟಿದ್ದೀವಿ. ಇದು 5 ನಿಮಿಷ ನೆನೆಲಿ. ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಒಂದು ಕಡೆ ಇಡೋಣ. ಒಲೆ ಆನ್ ಮಾಡಿ ಈಗ ಒಂದು ಪಾತ್ರೆನ ಇಟ್ಟಿದ್ದೀನಿ. ಈಗ ಅದಕ್ಕೆ 1 ಸ್ಪೂನು ಎಣ್ಣೆನ ಸೇರಿಸಿ, ಈಗ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಅದರ ಹಸಿ ಸ್ಮೆಲ್ಲು ಹೋದರೆ ಸಾಕಾಗುತ್ತೆ. ನೋಡಿ, ಇದು ಈರುಳ್ಳಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹಸಿ ಬಟಾಣಿದು, ಆ ಪೇಸ್ಟ್ನ ಸೇರಿಸೋಣ. ಈಗ ಹಸಿ ಬಟಾಣಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಈರುಳ್ಳಿ ಜೊತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ, ಸ್ವಲ್ಪ ಹೆಚ್ಚು ಬೇಡ, ಒಂಚೂರು 1 ನಿಮಿಷ ಫ್ರೈ ಮಾಡೋಣ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡರ್, ಹೆಚ್ಚು ಬೇಡ, ಸ್ವಲ್ಪ ಲೈಟಾಗಿ ಹಾಕೋಣ. ಮತ್ತು ಯೆಲ್ಲೋ ಪೌಡರ್, ಹಳದಿ ಕಲರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಆಲ್ರೆಡಿ ಹಿಟ್ಟು ಕಲಸುವಾಗ ಹಾಕಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಒಳಗಡೆ ಫಿಲ್ ಮಾಡೋದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕೋಣ. ಇದು 1-2 ನಿಮಿಷ ಹುರಿದ್ರೆ ಸಾಕು, ಸ್ವಲ್ಪ ಅದರ ಹಸಿ ಸ್ಮೆಲ್ಲು ಹೋಗೋ ತನಕ. ನೋಡಿ, ಈಗ ಇದು ಒಳಗಡೆ ಫಿಲ್ ಮಾಡುವಂಥದ್ದು ಎಲ್ಲ ಫ್ರೈ ಆಗಿದೆ. ಈಗ ಒಲೆ ಆಫ್ ಮಾಡೋಣ. ಈಗ ಅದೇ ಮಸಾಲೆಗೆ ಸ್ವಲ್ಪ ಸಣ್ಣ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಇದೇನು ಈ ಪಾತ್ರೆ ಬಿಸಿಗೇ ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ಹೊಂದ್ಕೊಂಡು
ಅದರ ಫ್ಲೇವರು ಬಿಟ್ಕೊಳ್ಳುತ್ತೆ. ಈಗ ಹಿಟ್ಟು ಈ ರೀತಿ ಕಲಿಸಿದ್ದೀವಲ್ಲ, ಇದನ್ನು ನಮಗೆ ಬೇಕಾದ ಆಕಾರಕ್ಕೆ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಹಿಟ್ಟು ತೊಗೊಂಡು ಇದನ್ನು ಈ ರೀತಿ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಈಗ ಇದಕ್ಕೇ ಒಂದು ಸ್ಪೂನಲ್ಲಿ ಈ ಮಸಾಲೆನ ಹಾಕೊಳ್ಳೋಣ. ಹೆಚ್ಚು ಬೇಡ, ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರು ಬೇಕಾದಷ್ಟು. ಈ ರೀತಿ ರೌಂಡ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಲ್ಲಿ ಸ್ವಲ್ಪ ಸಣ್ಣದಾಗಿ ಈ ರೀತಿ ತಟ್ಕೊಂಡ್ರೂ ಆಗುತ್ತೆ, ಅಥವಾ ಇದನ್ನು ಲೈಟಾಗಿ ಸ್ವಲ್ಪ ಈ ರೀತಿ ಲಟ್ಟಣಿಗೆಯಲ್ಲಿ ಲಟ್ಟಿಸಿದ್ರೂ ಕೂಡ ನಡೆಯುತ್ತೆ. ಈ ರೀತಿ ಕೈನಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕೂಡ ಕಾದಿದೆ. ಈಗ ಹಾಕೋಣ. ಸ್ವಲ್ಪ ಒಂದು 30 ಸೆಕೆಂಡ್ ಆಗಲಿ, ಆಮೇಲೆ ಸ್ವಲ್ಪ ಅದನ್ನು ಇದು ಮಾಡೋಣ. ಈಗ ಇದನ್ನು ಇನ್ನೊಂದು ಕಡೆ ತಿರುಗಿಸೋಣ. ನೋಡಿ, ಇದು ಎರಡು ಕಡೆಯೂ ಕೂಡ ಬೆಂದಿದೆ. ಮೇಲ್ಗಡೆ ಹಿಟ್ಟು ಮಾತ್ರ ಬೇಯಬೇಕು, ಒಳಗಡೆ ಫಿಲ್ ಹಾಗೆ ಬೆಂದಿರುತ್ತೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ, ಹಸಿ ಬಟಾಣಿಯಿಂದ ಮಾಡಿರುವಂಥ ಕಚೋರಿ ರೆಡಿಯಾಗಿದೆ. ಮೇಲ್ಗಡೆ ಹಿಟ್ಟನ್ನು ಕೂಡ ನಾವು ಮೈದಾ ಹಿಟ್ಟನ್ನು ಬಳಸಿಲ್ಲ, ಗೋಧಿ ಹಿಟ್ಟನ್ನು ಬಳಸಿದ್ದೀವಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಪುಟ್ಟದಂದ ಲೈಕನ್ನು ನನಗೆ ನೀಡಿ, ಮತ್ತು ಸಹಕಾರ ನೀಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.